ಚಿರಾಪುಂಜಿಯಲ್ಲಿ ಪತಿಯ ಹತ್ಯೆ, ಪತ್ನಿ ನಾಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪತಿ ರಾಜ ಹತ್ಯೆಯ ಕೇಸ್ನಲ್ಲಿ ಪತ್ನಿನೇ ಪ್ರಮುಖ ಆರೋಪಿ. ಹನಿಮೂನಿಗೆ ಬಂದಾಗ ರಾಜ ರಘುವಂಶಿಯ ಕೊಲೆ ನಡೆದೋಗಿರುತ್ತೆ. ಇಂದೋರ್ನಿಂದ ಚಿರಾಪುಂಜಿಗೆ ರಾಜ ಮತ್ತೆ ಸೋನಮ್ ಹನಿಮೂನಿಗೆ ಬಂದಿದ್ರು. ಈ ರಾಜ ಅಲ್ಲಿ ಮರ್ಡರ್ ಆಗಿರ್ತಾರೆ. ಈ ಮರ್ಡರ್ ಕೇಸ್ನಲ್ಲಿ ಪತ್ನಿನೇ ಮಾಸ್ಟರ್ ಮೈಂಡ್ ಅನ್ನೋದು ಈ ಕೇಸ್ನ ಮೇಜರ್ ಟ್ವಿಸ್ಟ್. ಸ್ನೇಹಿತರ ಜೊತೆ ಸೇರಿ ಈಕೆ ಪತಿಗೆ ಮುಹೂರ್ತ ಇಟ್ಟಿದ್ಲು ಸೋನಮ್. ಸದ್ಯ ಮೇಘಾಲಯ ಪೊಲೀಸರ ಮುಂದೆ ಸೋನಮ್ ಶರಣಾಗಿದ್ದಾಳೆ. ಹನಿಮೂನ್ನಲ್ಲೇ ಪತಿಯ ಕೊಲೆ ನಡೆಸಿರ್ತಾಳೆ. ಅದಾದ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿರುತ್ತೆ. ಆದರೆ ಈ ಹನಿಮೂನ್ ಹಂತಕರು ಈಗ ತಗಲಾಕೊಂಡಿದ್ದಾರೆ. ಇಂದೋರ್ನಿಂದ ಹನಿಮೂನ್ಗೆ ಅಂತ ಚಿರಾಪುಂಜಿಗೆ ಈ ದಂಪತಿ ಬಂದಿರ್ತಾರೆ. ಮದುವೆಯಾಗಿ ಒಂದೇ ವಾರಕ್ಕೆ ಹನಿಮೂನಿಗೆ ಬಂದಿದ್ರು. ಈ ರಾಜ್ ಮತ್ತೆ ಸೋನಮ್ ಇಬ್ರು ಕೂಡ ಇಂದೋರ್ನಿಂದ ಹನಿಮೂನ್ಗೆ ಅಂತ ಚಿರಾಪುಂಜಿಗೆ ಬಂದಿದ್ದವರು. ಮದುವೆಯಾಗಿ ಒಂದು ವಾರ ಆಗಿತ್ತು. ಆಗಷ್ಟೇ ಹನಿಮೂನಿಗೆ ಬಂದಿರ್ತಾರೆ ಈ ನವ ಜೋಡಿ. ಈ ಸಂದರ್ಭದಲ್ಲಿ ಈ ರಾಜ ರಘುವಂಶಿಯ ಕೊಲೆ ಆಗಿರುತ್ತೆ. ಮೇಘಾಲಯದ ಚಿರಾಪುಂಜಿಯ ಬಳಿ ಈ ರಾಜ ಮತ್ತೆ ಸೋನಮ್ ಹನಿಮೂನ್ಗೆ ಅಂತ ಬಂದಿದ್ರು. ಆದರೆ ಚಿರಾಪುಂಜಿಯ ಬಳಿ ರಾಜ ರಘುವಂಶಿಯ ಮರ್ಡರ್ ನಡೆದು ಹೋಗಿರುತ್ತೆ. ಹನಿಮೂನಿಗೆ ಬಂದಿದ್ದಂಥ ನವ ದಂಪತಿ ಆ ಪೈಕಿ ಗಂಡನ ಹತ್ಯೆ ನಡೆದು ಹೋಗಿರುತ್ತೆ. ರಾಜ ರಘುವಂಶಿಯ ಹತ್ಯೆ ಬಳಿಕ ಪತ್ನಿ ಸೋನಮ್ ಕೂಡ ನಾಪತ್ತೆಯಾಗಿರ್ತಾಳೆ. ಪತ್ನಿ ಹೀಗೆ ನಾಪತ್ತೆಯಾಗಿದ್ರಿಂದ ಮೇಘಾಲಯ ಪೊಲೀಸರಿಗೆ ಸಹಜವಾಗೇ ಅನುಮಾನ ಕಾಡುತ್ತೆ. ಪತಿ ಮರ್ಡರ್ ಆಗಿದ್ದಾನೆ, ಪತ್ನಿ ನಾಪತ್ತೆಯಾಗಿದ್ದಾಳೆ ಅಂದರೆ ಪೊಲೀಸರಿಗೆ ಅಷ್ಟು ಜಾಡ ಸಿಕ್ಕಿದ್ರೆ ಸಾಕು. ರಾಜ ರಘುವಂಶಿಯ ಹತ್ಯೆ ಮಾಡಿದ್ದ 3 ಆರೋಪಿಗಳನ್ನು ಸದ್ಯ ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.